ನಮ್ಮ ಜೀವನದಲ್ಲಿ ನವಗ್ರಹಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಈ 9 ಗ್ರಹಗಳು ನಮ್ಮ ಜೀವನವನ್ನು ನಿಯಂತ್ರಿಸುತ್ತವೆ ಮತ್ತು ಅವುಗಳ ಪರಿವರ್ತನೆಯನ್ನು ಆಧರಿಸಿ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ. ನವಗ್ರಹಗಳಲ್ಲಿನ ಪ್ರತಿಯೊಂದು ಗ್ರಹವು ತನ್ನದೇ ಆದ ಗುಣವನ್ನು ಹೊಂದಿದೆ. ಎಲ್ಲ 9 ಗ್ರಹಗಳಲ್ಲಿ ಜನರು ಹೆಚ್ಚಾಗಿ ಒಂದು ಗ್ರಹದ ಬಗ್ಗೆ ಭಯಪಡುತ್ತಾರೆ ಅಥವಾ ಆ ಗ್ರಹದ ಬಗ್ಗೆ ನಕಾರಾತ್ಮಕ ರೀತಿಯಲ್ಲಿ ಯೋಚಿಸುತ್ತಾರೆ. ಅದು ಶನಿಗ್ರಹ. ಈ ವರ್ಷ ಶನಿಗ್ರಹವು ಕುಂಭ ರಾಶಿಯಿಂದ ಮಕರ ರಾಶಿಗೆ ಪರಿವರ್ತನೆಯಾಗುತ್ತಿರುವುದರಿಂದ ಅದು ಎಲ್ಲ ರಾಶಿಯವರ ಮೇಲೆ ಪರಿಣಾಮ ಬೀರಬಹುದು. ಇದರಿಂದ ಜನರು ಭಯಭೀತರಾಗುತ್ತಿದ್ದಾರೆ. ಪ್ರತಿಯೊಬ್ಬ ಜ್ಯೋತಿಷಿಯು ನಮ್ಮ ರಾಶಿಯ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಹೇಳುತ್ತಿದ್ದಾರೆ. ಅದರಿಂದ ಶನಿಗ್ರಹದ ಈ ಪರಿವರ್ತನೆಯನ್ನು ನಕಾರಾತ್ಮಕವಾಗಿ ತೆಗೆದುಕೊಳ್ಳುವ ಬದಲು ಗ್ರಹದ ಬಗ್ಗೆ ತಿಳಿದುಕೊಳ್ಳಿ, ಅದರ ಪರಿಣಾಮಗಳ ಬಗ್ಗೆ ಎಚ್ಚರದಿಂದಿರಿ. ನಾವು ಗ್ರಹಗಳ ಪರಿಣಾಮಗಳನ್ನು ಮಾತ್ರ ಊಹಿಸಬಹುದು ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಬೇಕು ಮತ್ತು ಯಾವುದೇ ಗ್ರಹಗಳ ಪರಿವರ್ತನೆಯು ಕೆಟ್ಟ ಫಲಿತಾಂಶಗಳನ್ನು ಮಾತ್ರ ನೀಡುವುದಿಲ್ಲ. ಬದಲಾಗಿ ಅದು ನಮ್ಮ ಹಿಂದಿನ ಕರ್ಮಗಳ ಫಲಿತಾಂಶಗಳನ್ನು, ನಮ್ಮ ಕಠಿಣ ಪರಿಶ್ರಮದ ಫಲಿತಾಂಶಗಳನ್ನು ಸಹ ನೀಡುತ್ತದೆ ಎಂಬುದನ್ನು ನೆನಪಿನಲ್ಲಿಡಬೇಕು. ನಾವು ಸರಿಯಾದ ಹಾದಿಯಲ್ಲಿದ್ದರೆ, ನಾವು ಧರ್ಮ ಮಾರ್ಗದಲ್ಲಿದ್ದರೆ ಮತ್ತು ನಮ್ಮ ಜೀವನದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾತ್ರ ಮಾಡುತ್ತಿದ್ದರೆ ಯಾವುದೇ ಗ್ರಹಗಳು ನಮ್ಮ ಮೇಲೆ ಪರಿಣಾಮ ಬೀರುವುದಿಲ್ಲ ಅಥವಾ ಕೆಟ್ಟ ಫಲಿತಾಂಶಗಳನ್ನು ನೀಡುವುದಿಲ್ಲ. ಇಂದಿನ ವಿಡಿಯೋದಲ್ಲಿ ಶನಿಗ್ರಹದ ಬಗ್ಗೆ, ಅದು ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಮತ್ತು ಹೆಚ್ಚಿನ ಜನರು ಈ ಗ್ರಹದ ಬಗ್ಗೆ ಏಕೆ ಭಯಪಡುತ್ತಾರೆ ಎಂಬುದರ ಕುರಿತು ತಿಳಿಯೋಣ. ಶನಿದೇವನು ಶನಿಗ್ರಹದೊಂದಿಗೆ ಸಂಬಂಧ ಹೊಂದಿದ್ದಾನೆ. ಶನಿ ಕರ್ಮದ ದೇವರು. ಶನಿದೇವ ಸೂರ್ಯದೇವನ ಮತ್ತು ದೇವಿ ಛಾಯಾಳ ಮಗ. ಶನಿಯ ಸಹೋದರ ಯಮರಾಜ ಮತ್ತು ಅವನ ಸಹೋದರಿ ಯಮುನಾದೇವಿ. ಶನಿದೇವನು ಶಿವನ ಮಹಾನ್ ಭಕ್ತ ಮತ್ತು ಶಿವನನ್ನು ತನ್ನ ಗುರು ಎಂದು ಪರಿಗಣಿಸುತ್ತಾನೆ. ಹಿಂದೂ ಜ್ಯೋತಿಷ್ಯದಲ್ಲಿ ಶನೀಶ್ವರನನ್ನು ಶನಿಗ್ರಹದ ದೈವಿಕ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ. ಪುರಾಣಗಳಲ್ಲಿ ಶನಿಯು ಹಿಂದೂ ದೇವತೆಯಾಗಿದ್ದು, ಅವನ ಆಕೃತಿ ಕಪ್ಪು ಬಣ್ಣದಾಗಿದ್ದು, ಅವನು ಕತ್ತಿ ಅಥವಾ ದಂಡವನ್ನು ಹಿಡಿದುಕೊಂಡು ಎಮ್ಮೆಯ ಮೇಲೆ ಅಥವಾ ಕೆಲವೊಮ್ಮೆ ಕಾಗೆಯ ಮೇಲೆ ಕುಳಿತಿರುವುದನ್ನು ಕಾಣಬಹುದು. ಶನಿದೇವರು ಕರ್ಮ, ನ್ಯಾಯ, ಸಮಯ ಮತ್ತು ಪ್ರತಿಕಾರದ ದೇವರು ಮತ್ತು ಶನಿದೇವನು ಒಬ್ಬರ ಆಲೋಚನೆಗಳು, ಮಾತು ಮತ್ತು ಕಾರ್ಯಗಳನ್ನು ಅವಲಂಬಿಸಿ ಫಲಿತಾಂಶಗಳನ್ನು ನೀಡುತ್ತಾನೆ. ನಮ್ಮ ದೀರ್ಘ ಆಯುಷ್ಯ, ದುಃಖ, ವೃದ್ಧಾಪ್ಯ, ಶಿಸ್ತು, ನಿರ್ಬಂಧ, ಜವಾಬ್ದಾರಿ, ವಿಳಂಬ, ಮಹತ್ವಾಕಾಂಕ್ಷೆ, ನಾಯಕತ್ವ, ಅಧಿಕಾರ, ನಮ್ರತೆ, ಸಮಗ್ರತೆ ಮತ್ತು ಅನುಭವದಿಂದ ಹುಟ್ಟಿದ ಬುದ್ಧಿವಂತಿಕೆಯನ್ನು ಶನಿಯು ನಿಯಂತ್ರಿಸುತ್ತಾನೆ. ಅವನು ಆಧ್ಯಾತ್ಮಿಕ ತಪಸ್ಸು, ಶಿಸ್ತು ಮತ್ತು ಆತ್ಮವಿಶ್ವಾಸವನ್ನು ಸಹ ಸೂಚಿಸುತ್ತಾನೆ. ಶನಿಗೆ 2 ಪತ್ನಿಯರಿದ್ದಾರೆ. ಅವರು ನೀಲಮಣಿ ರತ್ನದ ವ್ಯಕ್ತಿತ್ವವಾದ ನೀಲಾದೇವಿ ಮತ್ತು ಗಂಧರ್ವ ರಾಜಕುಮಾರಿಯಾದ ಮಂದಾದೇವಿ. ಸಂಸ್ಕೃತದ ವಿವಿಧ ಹಿಂದೂ ಖಗೋಳ ಗ್ರಂಥಗಳಲ್ಲಿ ಶನಿಗ್ರಹವನ್ನು ಮತ್ತು ಆಯಾ ಗ್ರಹಗಳ ಚಲನೆಯ ಗುಣಲಕ್ಷಣಗಳನ್ನು ಪ್ರಸ್ತುತಪಡಿಸುತ್ತವೆ. ಶನಿದೇವನು ನೀಲಿ ಅಥವಾ ಕಪ್ಪು ಬಣ್ಣದ ನಿಲುವಂಗಿಯನ್ನು ಧರಿಸಿ, ಕಪ್ಪು ಮೈಬಣ್ಣ ಹೊಂದಿರುವ ಮತ್ತು ರಣಹದ್ದಿನ ಮೇಲೆ ಅಥವಾ 8 ಕುದುರೆಗಳು ಎಳೆಯುವ ಕಬ್ಬಿಣದ ರಥದ ಮೇಲೆ ಸವಾರಿ ಮಾಡುತ್ತಿರುವಂತೆ ಚಿತ್ರಿಸಲಾಗಿದೆ. ಅವನು ತನ್ನ ಕೈಯಲ್ಲಿ ಬೀಲು, ಬಾಣ, ಕೊಡಲಿ ಮತ್ತು ತ್ರಿಶೂಲವನ್ನು ಹಿಡಿದಿದ್ದಾನೆ. ಅವನು ಹೋದಲ್ಲೆಲ್ಲ ಅವನನ್ನು ಹಿಂಬಾಲಿಸುವ ದೊಡ್ಡ ಕಾಗೆ ಅಥವಾ ರಣಹದ್ದಿನ ಮೇಲೆ ಸವಾರಿ ಮಾಡುವುದನ್ನು ಅಂಗೀಕೃತವಾಗಿ ಚಿತ್ರಿಸಲಾಗಿದೆ. ಕೆಲವು ಹಿಂದೂ ಗ್ರಂಥಗಳು ಶನಿಯು ಕುದುರೆ, ಹಾವು ಅಥವಾ ಎಮ್ಮೆ ಮುಂತಾದ ಇತರ ಪ್ರಾಣಿಗಳ ಮೇಲೆ ಸವಾರಿ ಮಾಡುವುದನ್ನು ಚಿತ್ರಿಸುತ್ತವೆ. ಆದರೆ ಈಶಾನ್ಯ ಭಾರತ ಮತ್ತು ನೇಪಾಳದ ಬೌದ್ಧ ಗ್ರಂಥಗಳು ಶನಿಯು ಆಮೆಯ ಮೇಲೆ ಸವಾರಿ ಮಾಡುವುದನ್ನು ಏಕರೂಪವಾಗಿ ಪ್ರತಿನಿಧಿಸುತ್ತವೆ. ಬ್ರಹ್ಮವೈವರ್ತ ಪುರಾಣದ ಪ್ರಕಾರ ಶನಿಯು ಕೃಷ್ಣನ ಅವತಾರ ಎಂದು ನಂಬಲಾಗಿದೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಕೃಷ್ಣನು ತಾನು ಗ್ರಹಗಳಲ್ಲಿ ಶನಿಗ್ರಹ ಎಂದು ಹೇಳುತ್ತಾನೆ. ಶನಿಯನ್ನು ಶನೀಶ್ವರ, ಶನೀಶ್ವರ ಎಂದು ಕರೆಯುತ್ತಾರೆ.
ಅಂದರೆ ಅವನು ಶನಿಗ್ರಹದ ಅಧಿಪತಿ. ಶನಿಯು ಒಬ್ಬರ ಕರ್ಮಗಳ ಫಲವನ್ನು ನೀಡುವ ಕಾರ್ಯವನ್ನು ಗೊತ್ತುಪಡಿಸಲಾಗಿದೆ. ಅದರಿಂದ ಅವನು ಹಿಂದೂ ಜ್ಯೋತಿಷ್ಯದಲ್ಲಿ ಅತ್ಯಂತ ಭಯಂಕರ ಗ್ರಹ. ಶನಿಯು ಹಿಂದೂ ದೇವತಾಗಣದಲ್ಲಿ ಹೆಚ್ಚು ತಪ್ಪಾಗಿ ಅರ್ಥೈಸಲ್ಪಟ್ಟ ಗ್ರಹವಾಗಿದೆ. ಏಕೆಂದರೆ ಅವನು ಒಬ್ಬರ ಜೀವನದಲ್ಲಿ ನಿರಂತರ ಅವ್ಯವಸ್ಥೆಯನ್ನು ಉಂಟುಮಾಡುತ್ತಾನೆ ಮತ್ತು ಅವನನ್ನು ಪೂಜಿಸಿದರೆ ಮಾತ್ರ ಸೌಮ್ಯ ಎಂದು ತಿಳಿದು ಬಂದಿದೆ. ಶನಿಯು ಶನಿವಾರದ ದಿನದ ಹೆಸರಿನ ಮೂಲ. ಶನಿ ಮತ್ತು ವಿವಿಧ ಶಾಸ್ತ್ರೀಯ ಗ್ರಹಗಳ ಗುಣಲಕ್ಷಣಗಳ ಉಲ್ಲೇಖವನ್ನು ಅಥರ್ವ ವೇದದಲ್ಲಿ ಉಲ್ಲೇಖಿಸಲಾಗಿದೆ. ಹಿಂದೂ ಜ್ಯೋತಿಷ್ಯದ ರಾಶಿಚಕ್ರ ವ್ಯವಸ್ಥೆಯಲ್ಲಿ 12 ನಕ್ಷತ್ರ ಪುಂಜಗಳಲ್ಲಿ 2 ರಾಶಿ ಚಕ್ರಗಳಾದ ಮಕರ ಮತ್ತು ಕುಂಭ ರಾಶಿಗಳ ಮೇಲೆ ಶನಿಗ್ರಹವು ಆಳ್ವಿಕೆ ನಡೆಸುತ್ತದೆ. ಶನಿಗ್ರಹವು ಒಬ್ಬರ ರಾಶಿಚಕ್ರದ ಮೇಲೆ ಆಳ್ವಿಕೆ ನಡೆಸುತ್ತಿದ್ದರೆ ನೀಲಮಣಿಯ ಕಲ್ಲಿನ ಉಂಗುರವನ್ನು ಧರಿಸಬೇಕು ಎಂದು ಹೇಳಲಾಗುತ್ತದೆ. ಕೆಲವರು ಶನಿಯನ್ನು ಅಶುಭ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅರ್ಹರಿಗೆ ದುರದೃಷ್ಟ ಮತ್ತು ನಷ್ಟವನ್ನುಂಟು ಮಾಡುವುದರಿಂದ ಜನರು ಅವನನ್ನು ಯಾವಾಗಲೂ ಭಯಪಡುತ್ತಾರೆ. ಶನಿಯು ಯೋಗ್ಯರಿಗೆ ಅವರ ಕರ್ಮವನ್ನು ಅವಲಂಬಿಸಿ ವರಗಳು ಮತ್ತು ಆಶೀರ್ವಾದಗಳನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಮಧ್ಯಕಾಲೀನ ಹಿಂದೂ ಸಾಹಿತ್ಯದಲ್ಲಿ ಶನಿಯನ್ನು ಮುಖ್ಯವಾಗಿ ಸೂರ್ಯ ಮತ್ತು ದೇವಿ ಛಾಯಾಳ ಮಗ ಅಥವಾ ಕೆಲವು ಕಥೆಗಳಲ್ಲಿ ಬಲರಾಮ ಮತ್ತು ದೇವಿ ರೇವತಿಯ ಮಗ ಎಂದು ಕರೆಯಲಾಗುತ್ತದೆ. ಕೆಲವು ಹಿಂದೂ ಗ್ರಂಥಗಳ ಪ್ರಕಾರ ಶಮಿ ಮರ, ಅಶ್ವತ್ಥ ಮರ ಮತ್ತು ಔದಂಬರ ಮರವು ಶನಿಯ ವಾಸಸ್ಥಾನವಾಗಿದೆ. ಶನಿದೇವನು ನೀತಿವಂತ ಕಾರ್ಯಗಳಿಗೆ ಪ್ರತಿಫಲ ನೀಡುವ ಮತ್ತು ದುಷ್ಟ, ಅಧರ್ಮ ಮತ್ತು ದ್ರೋಹದ ಮಾರ್ಗವನ್ನು ಅನುಸರಿಸುವವರನ್ನು ಶಿಕ್ಷಿಸುವ ಶ್ರೇಷ್ಠ ಗುರು ಎಂದು ನಂಬಲಾಗಿದೆ. ಶನಿದೇವನು ಶಿವನ ಮಹಾನ್ ಭಕ್ತನಾಗಿದ್ದು ಶಿವನನ್ನು ಪೂಜಿಸುವುದರಿಂದ ಶನಿಗ್ರಹದ ದುಷ್ಪರಿಣಾಮಗಳಿಂದ ದೂರವಿರಬಹುದು. ಶನಿಯನ್ನು ಕರ್ಮಫಲದಾತ ಎಂದು ಕರೆಯುತ್ತಾರೆ. ಅಂದರೆ ನಮ್ಮ ಒಳ್ಳೆಯ ಕರ್ಮದ ಆಧಾರದ ಮೇಲೆ ಅವನು ಫಲಿತಾಂಶಗಳನ್ನು ನೀಡುತ್ತಾನೆ. ಶನಿಯು ಯಾವಾಗಲೂ ಧರ್ಮದ ಹಾದಿಯಲ್ಲಿ ನಡೆಯುವವರಿಗೆ, ಒಳ್ಳೆಯ ಕರ್ಮಗಳನ್ನು ಮಾಡುವವರಿಗೆ, ಒಳ್ಳೆಯ ಕಾರ್ಯಗಳನ್ನು ಮಾಡುವವರಿಗೆ, ಇತರರೊಂದಿಗೆ ಸರಿಯಾಗಿ ವರ್ತಿಸುವವರಿಗೆ, ಇತರರನ್ನು ಗೌರವಿಸುವವರಿಗೆ, ತಮ್ಮ ಜೀವನದಲ್ಲಿ ಶಿಸ್ತುಬದ್ಧರಾಗಿರುವವರಿಗೆ, ಅಗತ್ಯವಿರುವವರಿಗೆ ಸಹಾಯ ಮಾಡುವವರಿಗೆ ಯಾವಾಗಲೂ ತನ್ನ ಆಶೀರ್ವಾದವನ್ನು ನೀಡುತ್ತಾನೆ. ಶನಿವಾರದಂದು ದುಷ್ಟ ಶಕ್ತಿಗಳಿಂದ ದೂರವಿರಲು ಮತ್ತು ಜೀವನದ ಕಷ್ಟಗಳನ್ನು ಕಡಿಮೆ ಮಾಡಲು ಶನಿದೇವರನ್ನು ಪೂಜಿಸಬೇಕು ಎಂದು ನಂಬಲಾಗಿದೆ. ಏಕೆಂದರೆ ಯಾವುದೇ ಪ್ರತಿಯಾಗಿ ಏನನ್ನು ಬಯಸದೆ ಬಡವರಿಗೆ ಸ್ವ ಇಚ್ಛೆಯಿಂದ ಮತ್ತು ಸ್ವಯಂ ಪ್ರೇರಣೆಯಿಂದ ದಾನ ಮಾಡುವವರನ್ನು ಶನಿದೇವರು ಆಶೀರ್ವಾದಿಸುತ್ತಾನೆ. ಶನಿ ಪೂಜೆಯನ್ನು ಸಾಮಾನ್ಯವಾಗಿ ಶನಿಯ ದುಷ್ಪರಿಣಾಮಗಳಿಂದ ಸುರಕ್ಷಿತವಾಗಿರಿಸಲು ಮಾಡಲಾಗುತ್ತದೆ. ಶನಿದೇವನು ವೈಶಾಖ ವಿದ್ಯ ಚತುರ್ದಶಿ ಅಮಾವಾಸ್ಯೆಯಂದು ಜನಿಸಿದನು ಎಂದು ಹೇಳಲಾಗುತ್ತದೆ ಮತ್ತು ಈ ದಿನವನ್ನು ಪ್ರತಿ ವರ್ಷ ಮೇ ತಿಂಗಳಲ್ಲಿ ಶನಿ ಜಯಂತಿ ಅಥವಾ ಶನಿ ಅಮಾವಾಸ್ಯೆಯೆಂದು ಆಚರಿಸಲಾಗುತ್ತದೆ. ಈ ದಿನದಂದು ಜನರು ಶನಿ ಶಾಂತಿ ಪೂಜೆಯನ್ನು ಮಾಡಬೇಕು, ಶನಿ ಚಾಲೀಸವನ್ನು ಓದಬೇಕು ಮತ್ತು ಶನಿದೇವನ ವಿಗ್ರಹಕ್ಕೆ ತೈಲಾಭಿಷೇಕ ಮಾಡಬೇಕು. ಈ ದಿನ ಅಥವಾ ಯಾವುದೇ ಶನಿವಾರ ಕಪ್ಪು ಬಟ್ಟೆ, ಕಪ್ಪು ಎಳ್ಳು ಅಥವಾ ಸಾಸುವೆ, ಎಳ್ಳೆಣ್ಣೆ ಅಥವಾ ಸಾಸುವೆ ಎಣ್ಣೆಯನ್ನು ದಾನ ಮಾಡುವುದು ಸಹ ಶುಭವೆಂದು ಪರಿಗಣಿಸಲಾಗುತ್ತದೆ. ಶನಿದೇವನ ನೋಟವು ಜನರನ್ನು ಕಷ್ಟದ ಸಮಯಕ್ಕೆ ಕರೆದೊಯ್ಯುತ್ತದೆ ಎಂದು ಅನೇಕ ಜನರು ನಂಬುತ್ತಾರೆ. ಆದರೆ ಸತ್ಯವೆಂದರೆ ಶನಿದೇವನು ಕರ್ಮದ ದೇವತೆ ಮತ್ತು ಅವನು ಒಳ್ಳೆಯ ಕರ್ಮದ ಹಾದಿಯಲ್ಲಿ ನಡೆಯದವರನ್ನು ಮಾತ್ರ ಶಿಕ್ಷಿಸುತ್ತಾನೆ. ವೇದಿಕ ಜ್ಯೋತಿಷ್ಯದ ಪ್ರಕಾರ ಶನಿದೇವನನ್ನು ಪೂಜಿಸುವುದರಿಂದ ಒಬ್ಬರ ಜೀವನದಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕಲು, ದುಷ್ಟತನವನ್ನು ದೂರವಿಡಲು ಮತ್ತೊಬ್ಬ ವ್ಯಕ್ತಿಗೆ ಶನಿದೇವನ ಕರುಣೆಯನ್ನು ನೀಡಲು ಸಹಾಯ ಮಾಡುತ್ತದೆ. ವೇದಿಕ ಜ್ಯೋತಿಷ್ಯದಲ್ಲಿ ಶನಿಯು ಕರ್ಮ, ಶಿಸ್ತು ಮತ್ತು ಮಿತಿಗಳೊಂದಿಗೆ ಸಂಬಂಧ ಹೊಂದಿರುವ ಗ್ರಹವಾಗಿದೆ. ಅದರ ಪ್ರಭಾವವು ಸವಾಲುಗಳು ಮತ್ತು ಅಡೆತಡೆಗಳನ್ನು ತರಬಹುದು. ಆದರೆ ಶನಿಯು ನಮಗೆ ಬೆಳವಣಿಗೆ ಮತ್ತು ಬುದ್ಧಿವಂತಿಕೆಗೆ ಅವಕಾಶಗಳನ್ನು ಒದಗಿಸುತ್ತಾನೆ. ಅವನಿಗೆ ತಾಳ್ಮೆ ಮತ್ತು ಪರಿಶ್ರಮ ಬೇಕು. ಶನಿಯು ಕಠಿಣ ಪರಿಶ್ರಮ, ಜವಾಬ್ದಾರಿ ಮತ್ತು ನೈತಿಕ ನಡವಳಿಕೆಯ ಮಹತ್ವವನ್ನು ಒತ್ತಿ ಹೇಳುವ ಕರ್ಮದ ನ್ಯಾಯಾಧೀಶನಾಗಿ ಕಾಣಲಾಗುತ್ತದೆ. ಶನಿಯು ಗುರಿಗಳನ್ನು ಸಾಧಿಸುವಲ್ಲಿ ಶಿಸ್ತು,
ತಾಳ್ಮೆ ಮತ್ತು ಪರಿಶ್ರಮವನ್ನು ಪ್ರೋತ್ಸಾಹಿಸುತ್ತಾನೆ. ಈ ತತ್ವಗಳನ್ನು ಪಾಲಿಸುವವರಿಗೆ ಪ್ರತಿಫಲ ನೀಡುತ್ತಾನೆ. ಒಬ್ಬರ ಜಾತಕದಲ್ಲಿ ಶನಿಯ ಪರಿವರ್ತನೆಯು ನಮ್ಮ ಜೀವನದಲ್ಲಿ ಸವಾಲುಗಳು ಮತ್ತು ಅಡೆತಡೆಗಳನ್ನು ತರಬಹುದು. ವ್ಯಕ್ತಿಗಳ ಸ್ಥಿತಿಸ್ಥಾಪಕತ್ವವನ್ನು ಪರೀಕ್ಷಿಸುತ್ತದೆ ಮತ್ತು ಅವರನ್ನು ಸ್ವಯಂ ಅನ್ವೇಷಣೆ ಮತ್ತು ಬೆಳವಣಿಗೆಯತ್ತ ತಳ್ಳುತ್ತದೆ. ಶನಿಯ ಪ್ರಭಾವವು ವೃತ್ತಿ ಜೀವನದ ಪ್ರಗತಿಯ ಮೇಲೆ ಪರಿಣಾಮ ಬೀರುತ್ತದೆ. ಇದು ವಿಳಂಬ ಮತ್ತು ಹಿನ್ನಡೆಗೆ ಕಾರಣವಾಗಬಹುದು. ಆದರೆ ಶನಿಯು ದೀರ್ಘಾವಧಿಯ ಸ್ಥಿರತೆಗೆ ಅವಕಾಶಗಳನ್ನು ಸಹ ನೀಡುತ್ತಾನೆ ಮತ್ತು ಶ್ರದ್ಧೆಯಿಂದ ಪ್ರಯತ್ನಿಸುವ ಮೂಲಕ ನಮಗೆ ಮನ್ನಣೆ ನೀಡುತ್ತಾನೆ. ಶನಿ ಗ್ರಹವು ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುತ್ತಾನೆ. ಆರೋಗ್ಯ ಸಮಸ್ಯೆಗಳು ಅಥವಾ ಮಾನಸಿಕ ಒತ್ತಡವನ್ನು ಉಂಟು ಮಾಡುತ್ತಾನೆ. ಸಮತೋಲಿತ ಮತ್ತು ಶಿಸ್ತಿನ ಜೀವನ ಶೈಲಿಯ ಮಹತ್ವವನ್ನು ಒತ್ತಿ ಹೇಳುತ್ತಾನೆ. ಶನಿಯ ಪ್ರಭಾವವು ವೈಯಕ್ತಿಕ ಸಂಬಂಧಗಳಲ್ಲಿ ಒತ್ತಡವನ್ನು ಉಂಟುಮಾಡಬಹುದು. ಆತ್ಮಾವಲೋಕನ ಮತ್ತು ಸ್ವಯಂ ಸುಧಾರಣೆಯನ್ನು ಉತ್ತೇಜಿಸುತ್ತದೆ. ಇದು ಕೆಲವೊಮ್ಮೆ ತಪ್ಪು ತಿಳುವಳಿಕೆಗಳು ಅಥವಾ ಪ್ರತ್ಯೇಕತೆಯ ಭಾವನೆಗೆ ಕಾರಣವಾಗಬಹುದು. ಶನಿಯು ನಮಗೆ ಗಮನಾರ್ಹವಾದ ವೈಯಕ್ತಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಕಾರಣವಾಗುತ್ತಾನೆ. ಇದು ಆಂತರಿಕ ಶಕ್ತಿ, ಶಿಸ್ತು ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಬೆಳೆಸಿಕೊಳ್ಳಲು ನಮಗೆ ಸಹಾಯ ಮಾಡುತ್ತಾನೆ. ಶನಿಯ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಕರ್ಮಯೋಗ, ದಾನ, ಹನುಮಾನ್ ಚಾಲಿಸ ಪಠಣ, ಸಾಸುವೆ ಅಥವಾ ಎಳ್ಳೆಣ್ಣೆಯಿಂದ ದೀಪ ಹಚ್ಚುವುದು, ದಾನ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುವುದು ಮುಂತಾದ ಅಭ್ಯಾಸಗಳನ್ನು ಶಿಫಾರಸು ಮಾಡಲಾಗುತ್ತದೆ. ವೇದಿಕ ಜ್ಯೋತಿಷ್ಯದ ಪ್ರಕಾರ ಶನಿ ದೋಷ ಅಥವಾ ಶನಿ ಸಾಡೆ ಸಾತಿ ಎಂದರೆ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಶನಿಯ ಪ್ರತಿಕೂಲ ಸ್ಥಾನ ಅಥವಾ ಶನಿಯ ಅಂಶದಿಂದ ಉಂಟಾಗುವ ಕಷ್ಟ ಅಥವಾ ಸವಾಲುಗಳ ಅವಧಿ. ಈ ಪರಿಣಾಮವು 7.5 ವರ್ಷಗಳ ಕಾಲ ಸಂಭವಿಸುತ್ತದೆ. ಶನಿಯು 9 ಗ್ರಹಗಳಲ್ಲಿ ಅತ್ಯಂತ ನಿಧಾನವಾದ ಗ್ರಹವಾಗಿದೆ. ಅದರಿಂದ ಒಬ್ಬರ ಜನ್ಮ ಕುಂಡಲಿಯಲ್ಲಿ ತನ್ನ ಒಂದು ಕ್ರಾಂತಿಯನ್ನು ಪೂರ್ಣಗೊಳಿಸಲು 7.5 ವರ್ಷಗಳು ಬೇಕಾಗುತ್ತದೆ. ಅದರಿಂದ ಈ ಸಮಯದಲ್ಲಿ ಜನರು ತಮ್ಮ ಜೀವನದಲ್ಲಿ ಸವಾಲುಗಳು ಮತ್ತು ಅಡೆತಡೆಗಳನ್ನು ಎದುರಿಸುತ್ತಾರೆ. ಶನಿ ಗ್ರಹವು ಶಿಸ್ತು, ಕರ್ಮ ಮತ್ತು ನ್ಯಾಯದ ಗ್ರಹವೆಂದು ಪರಿಗಣಿಸಲ್ಪಟ್ಟಿದೆ ಮತ್ತು ಶನಿ ಗ್ರಹವು ನಮ್ಮ ಜಾತಕದಲ್ಲಿ ಕೆಟ್ಟ ಸ್ಥಾನದಲ್ಲಿದ್ದಾಗ ಅದು ನಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ವಿಳಂಬ, ಅಡೆತಡೆಗಳು ಮತ್ತು ಕಷ್ಟಗಳನ್ನು ತರಬಹುದು. ಶನಿ ದೋಷವನ್ನು ಗುರುತಿಸಲು ಜನ್ಮಕುಂಡಲಿಯ ಪ್ರಮುಖ ಮನೆಗಳಲ್ಲಿ ಶನಿಯ ಸ್ಥಾನದ ಮೇಲೆ ಕೇಂದ್ರೀಕರಿಸಿ. ವಿಶೇಷವಾಗಿ ಶನಿ ಗ್ರಹವು ಮೊದಲ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ ಮತ್ತು 12ನೇ ಮನೆಯಲ್ಲಿದ್ದರೆ, ಶನಿಗ್ರಹವು ಈ ಮನೆಗಳಲ್ಲಿ ವಿಶೇಷವಾಗಿ ಪಾಪಗ್ರಹಗಳ ಜೊತೆಯಲ್ಲಿದ್ದರೆ ಅದು ಶನಿ ದೋಷದ ಉಪಸ್ಥಿತಿಯನ್ನು ಸೂಚಿಸುತ್ತದೆ. ಶನಿ ದೋಷವು ವೃತ್ತಿ ಜೀವನದ ತೊಂದರೆಗಳು, ಆರೋಗ್ಯ ಸಮಸ್ಯೆಗಳು, ಆರ್ಥಿಕ ತೊಂದರೆಗಳು, ವಿವಾಹ ವಿಳಂಬ ಅಥವಾ ಸಂಬಂಧಗಳಲ್ಲಿನ ಸಮಸ್ಯೆಗಳು ಅಥವಾ ಶಿಕ್ಷಣದ ಸಮಸ್ಯೆಗಳಲ್ಲಿ ಗುರಿಗಳನ್ನು ಸಾಧಿಸುವಲ್ಲಿ ವಿಳಂಬ ಮತ್ತು ಹೋರಾಟಗಳಿಗೆ ಕಾರಣವಾಗಬಹುದು. ಇದು ಆರ್ಥಿಕ ಅಸ್ಥಿರತೆ, ನಷ್ಟಗಳು ಮತ್ತು ಅನಿರೀಕ್ಷಿತ ವೆಚ್ಚಗಳಿಗೆ ಕಾರಣವಾಗಬಹುದು. ಇದು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಸಂಬಂಧದ ತೊಂದರೆಗಳು ಮತ್ತು ಭಾವನಾತ್ಮಕ ಸವಾಲುಗಳನ್ನು ಸಹ ತರಬಹುದು. ಆದರೆ ಶನಿ ದೋಷದ ಋಣಾತ್ಮಕ ಪರಿಣಾಮಗಳನ್ನು ತಗ್ಗಿಸಲು ಸಹಾಯ ಮಾಡುವ ವಿವಿಧ ಪರಿಹಾರಗಳು ಮತ್ತು ಆಚರಣೆಗಳಿವೆ. ಅವುಗಳೆಂದರೆ ನಿರ್ದಿಷ್ಟ ಪ್ರಾರ್ಥನೆಗಳು, ಶನಿ ಮಂತ್ರಗಳನ್ನು ಪಠಿಸುವುದು ಮತ್ತು ಕೆಲವು ರತ್ನದ ಕಲ್ಲುಗಳನ್ನು ಧರಿಸುವುದು. ಕೆಲವು ಸಾಮಾನ್ಯ ಪರಿಹಾರವೆಂದರೆ ಶನಿ ದೇವಾಲಯಗಳಿಗೆ ಭೇಟಿ ನೀಡಿ ನಿರ್ದಿಷ್ಟ ಆಚರಣೆಗಳನ್ನು ಮಾಡುವುದು ಮತ್ತು ದಾನ ಮಾಡುವುದು. ಶನಿ ದೋಷ ಅಥವಾ ಶನಿ ಸಾಡೆ ಸಾತಿಯಲ್ಲಿ ಒಂದು ಸಕಾರಾತ್ಮಕ ಪರಿಣಾಮವೆಂದರೆ ಈ ಸಮಯದಲ್ಲಿ ಶನಿಗ್ರಹವು ನಮಗೆ ಅಪಾರ ಆಧ್ಯಾತ್ಮಿಕ ಜ್ಞಾನವನ್ನು ನೀಡುತ್ತಾನೆ ಮತ್ತು ಸ್ವಯಂ ಬೆಳವಣಿಗೆಗೆ ಸಹಾಯ ಮಾಡುತ್ತಾನೆ. ಈ ಸಮಯದಲ್ಲಿ ವ್ಯಕ್ತಿಯು ಆಂತರಿಕ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತಾನೆ, ಜೀವನದಲ್ಲಿ ಹೆಚ್ಚು ಆಧ್ಯಾತ್ಮಿಕನಾಗುತ್ತಾನೆ, ಜೀವನದಲ್ಲಿ ಹೆಚ್ಚು ಶಿಸ್ತು ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಪಡೆಯುತ್ತಾನೆ. ಈ ಅವಧಿಯು ಆಳವಾದ ಆತ್ಮಾವಲೋಕನ ಮತ್ತು ಸ್ವಯಂ ಸುಧಾರಣೆಗೆ ಸಮಯವಾಗಬಹುದು. ಜೀವನದಲ್ಲಿ ಸವಾಲುಗಳು, ಅಡೆತಡೆಗಳು, ತೊಂದರೆಗಳು ಬರುತ್ತವೆ, ಆದರೆ ಅವುಗಳನ್ನು ಎದುರಿಸಲು ನಾವು ಸಕಾರಾತ್ಮಕವಾಗಿರಬೇಕು ಮತ್ತು ಈ ಕಠಿಣ ಸಂದರ್ಭಗಳಿಂದ ನಾವು ಕಲಿಯಬೇಕು. ಯಾವುದೇ ಗ್ರಹವು ನಮ್ಮನ್ನು ಬಾಧಿಸುತ್ತಿದ್ದರೆ ಆ ಗ್ರಹ ಮತ್ತು ಅದರ ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳಿ ಮತ್ತು ಅದರ ಮೇಲೆ ಕೆಲಸ ಮಾಡಿ. ಯಾವುದೇ ಶನಿ ದೋಷಗಳಿದ್ದರೆ ಅಥವಾ ನೀವು ಶನಿ ಸಾಡೆ ಸಾತಿ ಸಮಯವನ್ನು ಎದುರಿಸುತ್ತಿದ್ದರೆ ಶನಿಗ್ರಹದ ಪರಿಹಾರಗಳು ಮತ್ತು ಆ ಪರಿಹಾರಗಳ ಮೇಲೆ ಕೆಲಸ ಮಾಡಿ.
ಶನಿಗ್ರಹದ ಪರಿಹಾರಗಳನ್ನು ತಿಳಿದುಕೊಳ್ಳಿ ಮತ್ತು ಆ ಪರಿಹಾರಗಳ ಮೇಲೆ ಕೆಲಸ ಮಾಡಿ. ಶನಿಗ್ರಹದ ದೋಷಗಳಿಗೆ ಹಲವು ಪರಿಹಾರಗಳಿವೆ. ಉದಾಹರಣೆಗೆ, ಪ್ರತಿ ಶನಿವಾರ ಸಂಜೆ ಶನಿ ವಿಗ್ರಹಕ್ಕೆ ತೈಲಾಭಿಷೇಕ ಮಾಡಿ. ಶನಿ ವಿಗ್ರಹಕ್ಕೆ ಕಪ್ಪು ಕಡಲೆ, ಬೆಲ್ಲ ಮತ್ತು ಕಪ್ಪು ಎಳ್ಳನ್ನು ಪ್ರಸಾದವಾಗಿ ಅರ್ಪಿಸಬೇಕು. ಶನಿವಾರ ದೇವಾಲಯದಲ್ಲಿ ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆ ಅಥವಾ ಸಾಸುವೆ ಎಣ್ಣೆಯನ್ನು ದಾನ ಮಾಡಬೇಕು. ಶನಿ ದೇವಾಲಯದಲ್ಲಿ ಸಾಸುವೆ ಎಣ್ಣೆ ದೀಪವನ್ನು ಅರ್ಪಿಸುವುದರಿಂದ ಶನಿದೋಷದ ದುಷ್ಪರಿಣಾಮಗಳು ಕಡಿಮೆಯಾಗುತ್ತವೆ. ದಾನ ಮಾಡುವುದು ಮತ್ತು ನಿರ್ಗತಿಕರಿಗೆ ಆಹಾರ, ಕಪ್ಪು ಬಟ್ಟೆ, ಚಪ್ಪಲಿ, ಕಪ್ಪು ಛತ್ರಿಯನ್ನು ನೀಡಬೇಕು. ಪ್ರತಿ ಶನಿವಾರದಂದು ಉಪವಾಸ ಆಚರಿಸುವುದರಿಂದ ಶನಿದೋಷದ ಪರಿಣಾಮ ಕಡಿಮೆಯಾಗುತ್ತದೆ. ನಿಮಗೆ ಸಾಡೆ ಸಾತಿ ಶನಿದೋಷದ ಸಮಯದಲ್ಲಿ ನೀಲಮಣಿ ಕಲ್ಲು ಧರಿಸುವುದರಿಂದ ಶನಿಗ್ರಹದ ದುಷ್ಪರಿಣಾಮಗಳು ಕಡಿಮೆಯಾಗುತ್ತವೆ. ಶನಿಯನ್ನು ಸಾಮಾನ್ಯವಾಗಿ ಮಂತ್ರಪ್ರಿಯ ಎಂದು ಕರೆಯಲಾಗುತ್ತದೆ. ಅದರಿಂದ ಪ್ರತಿ ಶನಿವಾರದಂದು ಶನಿಯ ಮೂಲ ಮಂತ್ರದಂತಹ ಶನಿ ಮಂತ್ರಗಳನ್ನು ಪಠಿಸುವುದರಿಂದ ಶನಿದೇವನಿಗೆ ಸಂತೋಷವಾಗುತ್ತದೆ. ಶನಿದೇವನ ಮೂಲ ಮಂತ್ರವು ಹೀಗಿದೆ: ಓಂ ಶಂ ಶನೇಶ್ಚರಾಯ ನಮಃ. ಈ ಮಂತ್ರವನ್ನು ಪ್ರತಿದಿನ ಅಥವಾ ವಿಶೇಷವಾಗಿ ಪ್ರತಿ ಶನಿವಾರ ಪಠಿಸಿ. ನಾವು ಶನಿ ಗಾಯತ್ರಿ ಮಂತ್ರವನ್ನು ಸಹ ಪಠಿಸಬಹುದು. ಶನಿ ಗಾಯತ್ರಿ ಮಂತ್ರವು ಹೀಗಿದೆ: ಓಂ ಕಾಕಧ್ವಜಾಯ ವಿದ್ಮಹೆ ಖಡ್ಗಹಸ್ತಾಯ ಧೀಮಹಿ ತನ್ನೋ ಮಂದ ಪ್ರಚೋದಯತ್. ನಾವು ಪ್ರತಿ ಶನಿವಾರದಂದು ಶನಿ ಅಷ್ಟೋತ್ತರ, ದಶರಥಾಕೃತ ಶನಿ ಸ್ತೋತ್ರವನ್ನು ಪಠಿಸಬಹುದು ಮತ್ತು ಪ್ರತಿ ಶನಿವಾರದಂದು ಶನಿ ಮಹಾತ್ಮೆಯನ್ನು ಓದುವುದು ನಮ್ಮ ಜಾತಕದಲ್ಲಿ ಶನಿಗ್ರಹದ ಕೆಟ್ಟ ಪರಿಣಾಮಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ವೇದಿಕ ಜ್ಯೋತಿಷ್ಯದ ಪ್ರಕಾರ ಶನಿದೇವರು ನ್ಯಾಯ ಮತ್ತು ಸದಾಚಾರದ ಸಂಕೇತವಾಗಿದ್ದಾರೆ. ಶನಿದೇವನು ಚಂದ್ರ ರಾಶಿಯಲ್ಲಿ ಇರುವುದು ದುರದೃಷ್ಟವನ್ನು ತರುತ್ತದೆ ಎಂಬ ನಂಬಿಕೆಗೆ ಅನೇಕ ಕಥೆಗಳು ಕಾರಣವಾಗಿವೆ. ಆದರೆ ಸತ್ಯವೆಂದರೆ ಅವನು ಒಳ್ಳೆಯ ಕಾರ್ಯಗಳನ್ನು ಮಾಡದ ಮತ್ತು ದ್ರೋಹದ ಪಾಪವನ್ನು ಮಾಡುವವರನ್ನು ಮಾತ್ರ ಶಿಕ್ಷಿಸುತ್ತಾನೆ. ಒಳ್ಳೆಯ ಕರ್ಮಗಳನ್ನು ಮಾಡುವ ಮತ್ತು ಕಠಿಣ ಪರಿಶ್ರಮ ಮತ್ತು ಶಿಸ್ತಿನ ತತ್ವಗಳ ಆಧಾರದ ಮೇಲೆ ಜೀವನವನ್ನು ನಡೆಸುವವರನ್ನು ಅವನು ಯಾವಾಗಲೂ ಬೆಂಬಲಿಸುತ್ತಾನೆ. ಶನಿ ನಮ್ಮನ್ನು ಮತ್ತೆ ನೀತಿಯ ಹಾದಿಗೆ ತರುವ ಏಕೈಕ ಕರ್ತವ್ಯವಾಗಿರುವ ಗುರುವಾಗಿ ನೋಡಬೇಕು. ಅದರಿಂದ ಶನಿದೇವನಿಗೆ ಭಯಪಡುವ ಬದಲು ನಾವು ಯಾವಾಗಲೂ ಒಳ್ಳೆಯ ಕರ್ಮಗಳನ್ನು ಮಾಡಬೇಕೆಂದು ಶನಿದೇವನನ್ನು ಪ್ರಾರ್ಥಿಸಬೇಕು. ಇದಿಷ್ಟು ಶನಿಗ್ರಹದ ಬಗ್ಗೆ. ಓಂ ಶನೇಶ್ಚರಾಯ ನಮಃ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.